ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರೂ ಚೆನ್ನಾಗಿರಿ. ಶನಿವಾರದ ಮಿನಿ ಬ್ಲಾಗ್. ಇವತ್ತು ನನ್ನ ಬರ್ತಡೇ ಸ್ನೇಹಿತರೆ. ನಾನು ರಾಯರಿಗೆ 2 ತುಪ್ಪದ ದೀಪನ ಹಚ್ಚಿದ್ದೀನಿ ಸಂಜೆ ಟೈಮು. ಮಾರ್ನಿಂಗ್ ಎಲ್ಲ ತುಂಬ ಕೆಲಸ ಇತ್ತು ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ನನ್ನ ಮಗಳು ಸಪ್ರೇಟಾಗಿ ಸರ್ಪ್ರೈಸ್ ಆಗಿ ನನಗೆ ಗಿಫ್ಟ್ ತಂದಿದ್ದಾಳಂತೆ. ಆಮೇಲೆ ನಿಮಗೆ ತೋರಿಸ್ತೀನಿ. ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಬೆಳಿಗ್ಗೆಯಿಂದ ತುಂಬ ಸುಸ್ತಾಯಿತು. ಎಲ್ಲ ಕ್ಲೀನ್ ಮಾಡಿಬಿಟ್ಟು ರಾಯರ ಮುಂದೆ 2 ತುಪ್ಪದ ದೀಪ ಹಚ್ಬಿಟ್ಟು ಹಾಗೆ ಗಿಫ್ಟ್ ಏನು ತಂದಿದ್ದಾಳೆ ಅಂತ ನೋಡೋಣ ಬನ್ನಿ. ಸಂಜೆ 6 ಗಂಟೆ ಆಗಿದೆ. ಮನೆ ಮುಂದೆ ಎಲ್ಲ ನೀಟಾಗೆಲ್ಲ ಸಾರಿಸ್ಬಿಟ್ಟು ರಾಯರಿಗೆ 2 ತುಪ್ಪದ ದೀಪ ಹಚ್ಬಿಟ್ಟು ನನ್ನ ಮಗ ಒಳಗಡೆಯಿಂದ ಬರ್ತಿದ್ದಾನೆ. ನೋಡೋಣ ಬನ್ನಿ ಏನು ತಂದಿದ್ದಾಳೆ ಗಿಫ್ಟ್ ಅಂತ. ಸರ್ಪ್ರೈಸ್ ಆಗಿ ತಂದಿದ್ದಾಳೆ. ನೆನ್ನೆನೇ ತಂದಿದ್ಲು ಅವಳು ಕ್ಲಾಸಿಂದ ಬರಬೇಕಾದ್ರೆ. ನಾಳೆ ನೋಡಮ್ಮ ಸರ್ಪ್ರೈಸ್ ಆಗಿ ಅಂತ ಅಂದು, ಅದಕ್ಕೆ ನೋಡ್ತಾ ಇದ್ದೀನಿ ಏನು ತಂದಿದ್ದಾಳೆ ಅಂತ. ನೋಡೋಣ. ನಮ್ಮ ಮನೆಯವರು ಬೆಂಗಳೂರಲ್ಲಿದ್ದಾರೆ ಸ್ನೇಹಿತರೆ, ಬಂದಿಲ್ಲ. ಮೊನ್ನೆ ಬಂದಿದ್ದರು, ರಜಾ ಕೊಟ್ಟಿಲ್ಲ ಅಂತ ಬಂದಿಲ್ಲ ಬರ್ತಡೆಗೆ. ಮೊಹರಂ ಹಬ್ಬಕ್ಕೆ ಬರ್ತಾರೆ, ರಜಾ ಇಲ್ಲ ಇವಾಗ. ಮಿಸ್ ಮಾಡ್ಕೊಂಡಿದ್ದಾರೆ ಬರ್ತಡೇ. ವಾವ್ ಸೂಪರ್ ಚೆನ್ನಾಗಿದೆ. ರಾಧೆಕೃಷ್ಣಂದು ಗಿಫ್ಟ್ ನನ್ನ ಮಗಳು ತಂದಿದ್ದಾಳೆ ನನಗೆ ಬರ್ತಡೆಗೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಮಗಳೇ. ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ಥ್ಯಾಂಕ್ ಯು. ನೋಡಿದ್ರಲ್ಲ, ರಾಧೆಕೃಷ್ಣ ಗಿಫ್ಟು ತುಂಬ ಸೂಪರ್ ಆಗಿದೆ. ಹಾಗೆ ಸರ್ಪ್ರೈಸ್ ಆಗಿ ಡೈರಿ ಮಿಲ್ಕ್ ತಂದಿದ್ದಾಳೆ. ಥ್ಯಾಂಕ್ ಯು ಮಗಳೇ. ಡೈರಿ ಮಿಲ್ಕ್ ಕೇಕ್ ಏನು ಕಟ್ ಮಾಡಿಲ್ಲ, ನಮ್ಮ ಮನೆಯವರು ಇಲ್ವಲ್ಲ, ಅದಕ್ಕೆ ನನ್ನ ಮಗಳೇ ಡೈರಿ ಮಿಲ್ಕ್ ಹಾಗೆ ರಾಧೆಕೃಷ್ಣದ್ದು ಗಿಫ್ಟ್ ತಂದಿದ್ದಾಳೆ. ಅಷ್ಟೇ ಸಾಕು ನನಗೆ. ಸೂಪರ್ ಆಗಿದೆ. ತುಂಬ ಖುಷಿ ಆಯಿತು ನನಗೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಮಿನಿ ಬ್ಲಾಗ್, ಶನಿವಾರದ ಮಿನಿ ಬ್ಲಾಗ್. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನನ್ನ ಮಗಳು ಹಾಗೆ ನನ್ನ ಮಗ ಇಬ್ಬರು ತಿಂದರು ಡೈರಿ ಮಿಲ್ಕ್. ತುಂಬ ಚೆನ್ನಾಗಿತ್ತು. ಅವ್ನು ನಾಚ್ಕೊತಿದ್ದಾನೆ ನನ್ನ ಮಗ ಯೋಗಿ. ರಾಯರ ಮುಂದೆ ಇಟ್ಟಿದ್ದೀನಿ ರಾಧೆಕೃಷ್ಣ ವಿಗ್ರಹ. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಗುರುವಾರ ಪೂಜೆ ಮಾಡೋಣ. ಥ್ಯಾಂಕ್ ಯು.